टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರುನಾಡಿಗೆ ಮತ್ತೆ ಕೊರೋನಾ ಆತಂಕ ತಂದಿಡ್ತಾ ಇದೆ. ಕೊರೋನಾ ಸೋಂಕಿಗೆ ಬೆಂಗಳೂರಿನಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಇದು ಮೊದಲ ಬಲಿ. 85 ವರ್ಷದ ವೃದ್ಧ, ಇವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಉಸಿರಾಟದ ಸಮಸ್ಯೆಯನ್ನು ಸೇರಿದ ಹಾಗೆ ಬಹು ಅಂಗಾಂಗ ವೈಫಲ್ಯ ಇತ್ತು. ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗೆ ಎಕ್ಸ್ಪರ್ಟ್ಸ್ ಕೂಡ ಹೇಳಿರೋ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇರೋರಿಗೆ ಸಮಸ್ಯೆ ಆಗುತ್ತೆ ಅಂತ. ವೈಟ್ಫೀಲ್ಡ್ ನಿವಾಸಿ 85 ವರ್ಷದವರು ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇತ್ತು. ಮೇ 17ನೇ ತಾರೀಕು ಇವರು ಮೃತಪಟ್ಟಿದ್ದಾರೆ. ಕಮಾರ್ಬಿಡ್ ಲಕ್ಷಣಗಳು ಕೂಡ ಇತ್ತು ಅಂತ ಹೇಳಿದ್ರೆ ಉಸಿರಾಟದ ಸಮಸ್ಯೆಗಳು ಅವರಿಗಿತ್ತು. ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಇವರು ಅನುಭವಿಸ್ತಾ ಇದ್ರು. ಬಹು ಅಂಗಾಂಗ ವೈಫಲ್ಯಗಳಿಂದ ಇವರು ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಕೆಲ ದಿನಗಳಿಂದಲೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಮನೆಯಲ್ಲಿ ಹಿರಿಯರಿದ್ರೆ ತುಂಬಾ ಜಾಗ್ರತೆ ಮಾಡಬೇಕು ಅಂತ ಇದೇ ಕಾರಣಗಳಿಗೆ ಹೇಳ್ತಾ ಇರ್ತಾರೆ. ಯಂಗ್ಸ್ಟರ್ಸ್ಗೆ ಇಮ್ಯುನಿಟಿ ಪವರ್ ಇರುತ್ತೆ, ಬಟ್ ವೃದ್ಧರಲ್ಲಿ ಕಡಿಮೆ ಇರುತ್ತೆ. ಇನ್ನು ರಾಜ್ಯದಲ್ಲಿ ಇವತ್ತಿನಿಂದ ಕೋವಿಡ್ ತಪಾಸಣೆ ಕೂಡ ನಡೀತಾ ಇದೆ. ರಾಜ್ಯದ ಒಟ್ಟು 8 ಮೆಡಿಕಲ್ ಕಾಲೇಜುಗಳಲ್ಲಿ ಕೋವಿಡ್ ಟೆಸ್ಟ್ ಇರುತ್ತೆ. ಬೆಂಗಳೂರಿನಲ್ಲಿಯೇ ಹೆಚ್ಚು ಟೆಸ್ಟ್ ಮಾಡುವುದಕ್ಕೆ ಸೂಚನೆ ಕೂಡ ಬಂದಿದೆ. ಕಮಾರ್ಬಿಟಿಸ್, ಸಾರಿ ಹಾಗೆ ILI ಲಕ್ಷಣ ಇದ್ದವರಿಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಮಳೆ ನಡುವೆ ನಿಧಾನವಾಗಿ ಕೊರೋನಾ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ 38 ಕೇಸ್ಗಳಿದೆ. ಹಾಗೆ ಬೆಂಗಳೂರಿನಲ್ಲಿ 32 ಪ್ರಕರಣಗಳಿದಾವೆ. ರಾಜ್ಯದಲ್ಲಿ ಒಟ್ಟು 38 ಕೋವಿಡ್ ಸಕ್ರಿಯ ಪ್ರಕರಣ ಇದೆ. ಒಟ್ಟು ರಾಜ್ಯದ ಸಂಖ್ಯೆ. ಹಾಗೆ ಬೆಂಗಳೂರು ನಗರದಲ್ಲಿನೇ 32 ಸಕ್ರಿಯ ಕೇಸ್ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಅನ್ನ ಹೆಚ್ಚಿಸಬೇಕು, ಕೊರೋನಾ ಟೆಸ್ಟ್ ಅನ್ನ ಹೆಚ್ಚಿಸಬೇಕು ಅಂತ ಹೇಳ್ತಾ ಇದ್ದಾರೆ. 9 ತಿಂಗಳ ಮಗುವಿಗೂ ಕೂಡ ಕೊರೋನಾ ಸೋಂಕು ತಗುಲಿದೆ. ಗರ್ಭಿಣಿಯರಲ್ಲಿ ಕಂಡು ಬರ್ತಾ ಇದೆ, ಮಕ್ಕಳಲ್ಲಿ ಕಂಡು ಬರ್ತಾ ಇದೆ, ವೃದ್ಧರಲ್ಲಿ ಕಂಡು ಬರ್ತಾ ಇದೆ. ಬೆಳಗಾವಿಯಲ್ಲಿ ನಾವು ಹೇಳಿದಾಗೆ ಗರ್ಭಿಣಿ ಒಬ್ಬರಲ್ಲಿ ಕೊರೋನಾ ವೈರಸ್ ಕಾಣಿಸ್ಕೊಂಡಿದೆ. ಅವರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಇಬ್ಬರಿಗೆ ಕೊರೋನಾ ಸೋಂಕು ತಗುಲಿದೆ. ಇಡೀ ರಾಜ್ಯದ ಯಾವ್ಯಾವ ಭಾಗದಲ್ಲಿ ಎಷ್ಟು ಕೊರೋನಾ ಕೇಸಸ್ಗಳು ದಾಖಲಾಗ್ತಾ ಇದೆ ನೋಡಿ ಆರಂಭದಲ್ಲಿ. ಇನ್ನು ಬಳ್ಳಾರಿಯ 40 ವರ್ಷದ ವ್ಯಕ್ತಿಗೆ ಸೋಂಕು ತಗುಲಿದೆ. ಹೆಲ್ತ್ ಎಕ್ಸ್ಪರ್ಟ್ ಹೇಳಿರೋ ಹಾಗೆ ಭಯ ಪಡುವಂತದ್ದೇನಿಲ್ಲ, ಹಾಗಂತ ಮೈಮರಿಲೂಬಾರದು, ಮುಂಜಾಗ್ರತೆಯನ್ನ ವಹಿಸಬೇಕು ಅಂತ. ಮೈಸೂರಿನಲ್ಲಿ 2, ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ 1 ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಹೆಚ್ಚಳವಾಗಿದೆ. ಹಾಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವತ್ತಿನಿಂದ ಟೆಸ್ಟಿಂಗ್ ಆರಂಭ ಆಗುತ್ತೆ. ಮಕ್ಕಳು, ಗರ್ಭಿಣಿಯರು ಹಾಗೆ ವೃದ್ಧರಿಗೆ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಲಾಗಿದೆ. ಕೋವಿಡ್ ಗೈಡ್ಲೈನ್ಸ್ ಅನ್ನ ಕೊಡಲಾಗಿದೆ. ನಿಮಗೆ ಗೊತ್ತೇ ಇದೆ, ಇಷ್ಟು ವರ್ಷಗಳವರೆಗೆ ಕೊರೋನಾ ಏನೇನು ಆಗುತ್ತೆ ಕೊರೋನಾ ಸಮಯದಲ್ಲಿ ಅನ್ನೋದನ್ನ ನೋಡಿದೀರಾ. ಹಾಗಾಗಿ ಕೈಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಹ್ಯಾಂಡ್ ಸ್ಯಾನಿಟೈಸರ್ ಅನ್ನ ಬಳಸೋದು, ಎಲ್ಲಾದ್ರೂ ಹೊರಗಡೆ ಹೋದಾಗ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದು, ಜೊತೆಗೆ ಮಾಸ್ಕ್ ಅನ್ನ ಧರಿಸಬೇಕು. ಈ ರೀತಿಯಾದಂತ ಸಲಹೆಗಳನ್ನ ಕೊಡಲಾಗಿದೆ. ರಾಜ್ಯದ ಜನರಿಗೆ ಇದ್ಯಾವುದೂ ಕೂಡ ಹೊಸದಲ್ಲ. 2-3 ಅಲೆಗಳಲ್ಲಿ ನೀವು ಗಮನಿಸಿದ್ದೀರಾ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಮುಂಜಾಗ್ರತೆ ವಹಿಸಬೇಕು ಅಂತ. ವಿಶೇಷವಾಗಿ ಬಾಣಂತಿಯರು ಹೊರಗಡೆ ಬಂದಾಗ ಮಾಸ್ಕ್ ಅನ್ನ ಧರಿಸಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಶಾಂತಮೂರ್ತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಾಂತಮೂರ್ತಿ, ಈಗಾಗಲೇ 30ಕ್ಕೂ ಹೆಚ್ಚು ಪ್ರಕರಣಗಳು ರಾಜ್ಯದಲ್ಲಿ ಇದೆ. ಹಾಗೆ ಇವತ್ತಿಂದ ಟೆಸ್ಟಿಂಗ್ ಗಳನ್ನ ಆರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟೆಸ್ಟಿಂಗ್ ಹೆಚ್ಚಾದಾಗೇನು ಕೇಸಸ್ಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇರುತ್ತೆ. ಸೊ ಇವತ್ತಿನಿಂದ ಎಲ್ಲೆಲ್ಲಿ ಟೆಸ್ಟಿಂಗ್ ಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ? ಶಾಂತಮೂರ್ತಿ. ಚೈತ್ರ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಕೋವಿಡ್ ಮಹಾಮಾರಿ ಇದೀಗ ಮತ್ತೆ ಸದ್ದಿಲ್ಲದೆ ಎಂಟ್ರಿ ಆಗಿರುವಂತದ್ದು. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ 32 ಕೇಸ್ಗಳು ಪತ್ತೆಯಾಗಿರೋದು ಈಗ ಆತಂಕವನ್ನ ಹೆಚ್ಚಾಗಿ ಮಾಡುವಂತೆ ಮಾಡಿದೆ. ಸದ್ಯ ಈಗ ಇವತ್ತಿನಿಂದ ಟೆಸ್ಟಿಂಗ್ ಗಳನ್ನ ಮಾಡೋದಕ್ಕೂ ಕೂಡ ಬಿಬಿಎಂಪಿಯ ಆಸ್ಪತ್ರೆಗಳಲ್ಲಿ ತಯಾರಿಗಳನ್ನು ನಡೆಸ್ತಾ ಇರುವಂತದ್ದು. ಇನ್ನು ಇವತ್ತು ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಸಭೆಯನ್ನ ಕೂಡ ಕರೆಯಲಾಗಿದೆ. ಎಲ್ಲಾ ವಲಯದ ಅಧಿಕಾರಿಗಳೇನಿದ್ದಾರೆ, ವಲಯ ಆಯುಕ್ತರೇನಿದ್ದಾರೆ, ಅವರೆಲ್ಲ ಕೂಡಿ ಆ ಸಭೆಯನ್ನ ನಡೆಸಲಿದ್ದಾರೆ. ಅದಾದ ಬಳಿಕ ಯಾವ ಏರಿಯಾಗಳಲ್ಲಿ ಒಂದು ಟೆಸ್ಟಿಂಗ್ ಸಂಖ್ಯೆಗಳನ್ನು ಹೆಚ್ಚಿಸಬೇಕು, ಜೊತೆಗೆ ಎಲ್ಲೆಲ್ಲಿ ಒಂದು ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಲಾಗುತ್ತೆ. ಜೊತೆಗೆ ಆ ಬೆಡ್ ಗಳನ್ನ ಮೀಸಲಿಡೋ ಬಗ್ಗೆ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ನಡೆಸೋದಕ್ಕೆ ಆ ತಯಾರಿಯನ್ನು ನಡೆಸಿರುವಂತದ್ದು. ಇನ್ನು ಮೊದಲ ಬಲಿ ಏನಾಗಿತ್ತು ವೈಟ್ ಫೀಲ್ಡ್ ನ ಸುತ್ತಮುತ್ತ, ಅಲ್ಲಿ ಕೂಡ ನಿಗಾವನ್ನು ಇಡೋದಕ್ಕೆ ಪಾಲಿಕೆ ಸಜ್ಜಾಗ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲಿ ಹೆಚ್ಚು ಜನರು ಸೇರುವಂತ ಪ್ರದೇಶಗಳೇನಿದೆ ಆ ಒಂದು ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಟೆಸ್ಟಿಂಗ್ ಅನ್ನು ಮಾಡೋದಕ್ಕೆ ಚಿಂತನೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದು. ಒಟ್ಟಿನಲ್ಲಿ ಕಳೆದ 2-3 ಅಲೆಗಳಲ್ಲಿ ಏನೋ ರಾಜಧಾನಿಯನ್ನ
ಜೊತೆಗೆ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದಂತ ಕೋವಿಡ್ ಏನಿತ್ತು ಅದು ಈಗ ಮತ್ತೆ ಮತ್ತೊಂದು ರೂಪವನ್ನು ಧರಿಸಿ ಎಂಟ್ರಿ ಆಗಿರುವಂತದ್ದು ಜನರಿಗೆ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಸದ್ಯ ಈಗಾಗಲೇ ಕೇಸ್ಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇರುವಂತದ್ದು ಮತ್ತೊಂದು ಕಡೆ ಆಘಾತಕಾರಿಯ ಒಂದು ಅಂಶವನ್ನ ಬಯಲು ಮಾಡ್ತಿದೆ. ಜೊತೆಗೆ ಈಗ ಏನೋ ಈ ಒಂದು ವೆದರ್ ಏನಿದೆ, ಮಳೆಗಾಲ ಕೂಡ ಆರಂಭ ಆಗ್ತಾ ಇದೆ. ಆ ಒಂದು ವೆದರ್, ಆ ಒಂದು ಸೋಂಕು ಹರಡೋದಕ್ಕೆ ಕೂಡ ಸಹಕಾರಿಯಾಗುವ ನಿಟ್ಟಿನಲ್ಲಿ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಜೊತೆಗೆ ಈಗ ಜೂನ್ ತಿಂಗಳಲ್ಲಿ ಏನೋ ಶಾಲೆಗಳು ಕೂಡ ಆರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಕೇಸ್ಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಒಂದ್ ರೀತಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತದೆ. ಒಟ್ಟಿನಲ್ಲಿ ಈಗ ಬಂದಿರುವಂತ ಕೇಸ್ ಏನಿದೆ ಇದು ಹೆಚ್ಚಾಗಿ ವಯೋವೃದ್ಧರ ಹಾಗೆ ಮಕ್ಕಳಿಗೆ ತಡ್ತಾ ಇರುವಂತದ್ದು ಜಾಗೃತಿಯನ್ನ ವಹಿಸಬೇಕಾದಂತ ಒಂದು ಅವಶ್ಯಕತೆಯನ್ನ ಉಂಟು ಮಾಡ್ತಾ ಇದೆ. ಜೊತೆಗೆ ಈಗ ಆ ಕೋವಿಡ್ ಟೆಸ್ಟಿಂಗ್ ಗಳನ್ನ ಕೂಡ ಮಾಡೋ ಜೊತೆಗೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗುತ್ತಾ ಅನ್ನೋ ಒಂದು ಸಾಧ್ಯತೆ ಕೂಡ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಕೊರೋನಾ ಮತ್ತೆ ಅಬ್ಬರಿಸೋಕೆ ಸಜ್ಜಾಗ್ತಾ ಇದೆ. ಮತ್ತೊಂದ್ ಕಡೆಯಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಟೆಸ್ಟಿಂಗ್ ಗಳನ್ನ ಮಾಡಿದ ಸಂದರ್ಭದಲ್ಲಿ ಕೋವಿಡ್ ನ ಸಂಖ್ಯೆಗಳೇನಿದೆ ಅದು ಕೂಡ ಏರಿಕೆಯಾಗುವ ಸಾಧ್ಯತೆಗಳು ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಚೈತ್ರ, ಶಾಂತಮೂರ್ತಿ, ನೀವು ನಿನ್ನೆ ದಿನವೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಯಾವ ರೀತಿಯಾಗಿ ಬೆಡ್ಗಳ ವ್ಯವಸ್ಥೆಗಳಾಗಿದೆ ಕೆಲವು ಆಸ್ಪತ್ರೆಗಳಲ್ಲಿ ಅಂತ, ಅಂದ್ರೆ ಮುಂಚಿತವಾಗಿನೇ ಪ್ರಿಪೇರ್ ಆಗಿರೋದು. ಇವಾಗ ಟೆಸ್ಟಿಂಗ್ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ, ಜೊತೆಗೆ ಯಾರ್ಯಾರು ಟೆಸ್ಟಿಂಗ್ ಅನ್ನ ಮಾಡಿಸಲೇಬೇಕು ಅನ್ನೋದಾಗಿ ಗೈಡ್ ಲೈನ್ಸ್ ಇದೆ, ಏನ್ ಗೊತ್ತಾಗ್ತಾ ಇದೆ ಶಾಂತಮೂರ್ತಿ? ಚೈತ್ರ, ಕಳೆದ ಬಾರಿ ನಾವು ಕೋವಿಡ್ ಅನ್ನ ಗಮನಿಸಿದ ಸಂದರ್ಭದಲ್ಲಿ ಎಲ್ಲಾ ಒಂದು ಸಾರ್ವಜನಿಕ ಸ್ಥಳಗಳೇನಿದೆ, ಹಾಗೆ ಸರ್ಕಾರಿ ಹಾಗೆ ಬಿಬಿಎಂಪಿ ಆಸ್ಪತ್ರೆಗಳೇನಿದೆ, ಎಲ್ಲಾ ಕಡೆ ಕೂಡ ಕೋವಿಡ್ ಟೆಸ್ಟಿಂಗ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಈಗ ಎಲ್ಲೆಲ್ಲಿ ಒಂದು ಸೂಕ್ಷ್ಮ ಪ್ರದೇಶ ಅಂತ ಗಮನಿಸ್ತೀವಿ ಅಂತ ಜಾಗಗಳಲ್ಲಿ ಟೆಸ್ಟಿಂಗ್ ಅನ್ನ ಮಾಡಿಸೋದಕ್ಕೂ ಕೂಡ ತಯಾರಿ ನಡೀತದೆ. ಮತ್ತೊಂದು ಕಡೆಯಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೆ ಪ್ರಾಥಮಿಕ ಕೇಂದ್ರಗಳೇನಿದೆ, ಆರೋಗ್ಯ ಕೇಂದ್ರಗಳು, ಅಲ್ಲಿ ಒಂದು ಟೆಸ್ಟಿಂಗ್ ಸಂಖ್ಯೆಗಳನ್ನ ಹೆಚ್ಚಳ ಮಾಡೋದಕ್ಕೂ ಕೂಡ ತಯಾರಿ ನಡೀತಾ ಇರುವಂತದ್ದು. ಜೊತೆಗೆ ಸಾರ್ವಜನಿಕ ಸ್ಥಳಗಳಾದಂತ ಬಸ್ ನಿಲ್ದಾಣ ಹಾಗೆ ರೈಲ್ವೆ ನಿಲ್ದಾಣ ಏನಿದೆ, ಈ ರೀತಿ ಎಲ್ಲೆಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ, ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ಜನರು ಎಲ್ಲಿ ಎಂಟ್ರಿ ಆಗ್ತಾರೆ ಅಂತ ಜಾಗಗಳಲ್ಲಿ ಟೆಸ್ಟಿಂಗ್ ನಡೆಸೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆ. ಇವತ್ತು ಏನೋ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಕೂಡ ಒಂದು ಸಭೆಯನ್ನು ನಡೆಸಿ ಆ ಟೆಸ್ಟಿಂಗ್ ಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಈಗ ತಯಾರಿ ಕೂಡ ನಡೀತಿದೆ. ಜೊತೆಗೆ ಗಮನಿಸಬೇಕಾದ ಅಂಶ ಅಂದ್ರೆ ಪ್ರಮುಖವಾಗಿ ಲಾಸ್ಟ್ ಟೈಮ್ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಷ್ಟು ಬೆಡ್ ಗಳನ್ನ ಹಾಗೆ ವೆಂಟಿಲೇಟರ್, ಆಕ್ಸಿಜನ್ ಗಳನ್ನ ಸಿದ್ಧತೆಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಕೋವಿಡ್ ಕೇಸ್ಗಳು ಹೆಚ್ಚಳ ಆಗ್ತಿರೋದ್ರಿಂದ ಮತ್ತೆ ಬೆಡ್ ಗಳನ್ನ ಮೀಸಲಿಡುವ ಒಂದು ಚಿಂತನೆ ಕೂಡ ನಡೀತಾ ಇದೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಯಾವೆಲ್ಲ ಒಂದು ವ್ಯವಸ್ಥೆ ಬೇಕೋ ಅದನ್ನ ಸಜ್ಜು ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಒಟ್ಟಾರೆ ಒಂದು ವೇಳೆ ಕೋವಿಡ್ ಕೇಸ್ಗಳು ಮತ್ತೆ ಉಲ್ಬಣ ಆದ್ರೆ ಅದನ್ನ ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು, ಜೊತೆಗೆ ಜನರಿಗೆ ಯಾವ ರೀತಿ ಅವೇರ್ನೆಸ್ ಅನ್ನು ಮೂಡಿಸಬೇಕು ಅನ್ನೋ ಬಗ್ಗೆ ಕೂಡ ತಯಾರಿಗಳು ನಡೀತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ ಮಾಹಿತಿಗಾಗಿ. ನೀವು ಸ್ಕ್ರೀನ್ ನಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ 32 ಕೇಸ್ಗಳಿದಾವೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಜೊತೆಗೆ ಇವತ್ತು ಟೆಸ್ಟಿಂಗ್ ಆರಂಭ ಆಗುತ್ತೆ. ಅತಿ ಹೆಚ್ಚು ಟೆಸ್ಟಿಂಗ್ ಗಳನ್ನ ಬೆಂಗಳೂರಿನಲ್ಲೇ ಮಾಡಬೇಕು ಅನ್ನುವಂತ ಸೂಚನೆ ಕೂಡ ಇದೆ. ಕಾರಣ ಜನದಟ್ಟಣೆ ಇರುವಂತಹ ಪ್ರದೇಶ, ಜೊತೆಗೆ ಕೇಸಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಳೆದ ಬಾರಿನೂ ಕೂಡ ನಾವು ಗಮನಿಸ್ತಾ ಇದ್ವಿ, ಇಡೀ ರಾಜ್ಯದಲ್ಲಿ ಬರುವಂತ ನಂಬರ್ಸ್ಗೆ ಈಕ್ವಲ್ ಬೆಂಗಳೂರು ಒಂದರಲ್ಲೇ ಕಾಣೋದಕ್ಕೆ ಸಿಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಬೆಂಗಳೂರಿನಲ್ಲಿ ಇರ್ತಾ ಇತ್ತು. ಹಾಗಾಗಿ ಇವತ್ತಿನಿಂದ ಟೆಸ್ಟಿಂಗ್ ಅನ್ನ ಆರಂಭ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮತ್ತಿಬ್ಬರಿಗೆ ಕೊರೋನಾ ವಕ್ಕರಿಸಿದೆ. ಮಲ್ಲೇಶ್ವರಂ ಹಾಗೆ ರಾಜಾಜಿನಗರದಲ್ಲಿ ಇಬ್ಬರಿಗೆ ಪಾಸಿಟಿವ್ ಬಂದಿದೆ. ಬೆಂಗಳೂರಿನಲ್ಲಿ ಮತ್ತಿಬ್ಬರಿಗೆ ಪಾಸಿಟಿವ್ ಕಾಣಿಸಿಕೊಳ್ತಾ ಇದೆ. ಮಲ್ಲೇಶ್ವರಂ ಹಾಗೆ ರಾಜಾಜಿನಗರದಲ್ಲಿ ಒಟ್ಟು ಇಬ್ಬರಿಗೆ ಪಾಸಿಟಿವ್ ಆಗಿದೆ. ಒಬ್ರು 45 ವರ್ಷದವರು ಅನ್ನೋದಾಗಿ ಗೊತ್ತಾಗ್ತಾ ಇದೆ ಮಲ್ಲೇಶ್ವರಂನಲ್ಲಿ, ಹಾಗೆ ರಾಜಾಜಿನಗರದಲ್ಲಿ ಒಬ್ರು. ಇಬ್ಬರಲ್ಲಿ ಪಾಸಿಟಿವ್ ಆಗಿದೆ. ಒಬ್ಬರಿಗೆ 38 ವರ್ಷ, ಮತ್ತೊಬ್ಬರಿಗೆ 45 ವರ್ಷ. ಗೊತ್ತಿಲ್ಲ ಇವರ ಹಿಸ್ಟ್ರಿ ಏನು, ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ನಾವು ಬಹಳಷ್ಟು ಕಡೆಗಳಲ್ಲಿ ಪಾಸಿಟಿವ್ ಬಂದಾಗ ನೋಡಿದ್ದೇನಂತ ಹೇಳಿದ್ರೆ, ಹೆಚ್ಚಿನ ಕಡೆಗಳಲ್ಲಿ ಮಹಾರಾಷ್ಟ್ರಕ್ಕೆ ತೆರಳಿದ್ದಾರೆ, ಮುಂಬೈ ಅಂತ ಪ್ರದೇಶಗಳಿಗೆ ಹೋಗಿ ಬಂದವರು, ಹೊರ ರಾಜ್ಯಗಳಿಗೆ ಹೋಗಿ ಬಂದವರಲ್ಲಿ ಕೊರೋನಾ ಕಾಣಿಸ್ಕೊಂಡಿತ್ತು. ಹಾಗಾಗಿ ಇಲ್ಲಿ ಇಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆಯಲ್ಲ, ಇವರಿಗೇನಾದ್ರೂ ಟ್ರಾವೆಲ್ ಹಿಸ್ಟ್ರಿ ಇದೆಯಾ, ಇವೆಲ್ಲವನ್ನ ಕೂಡ ನೋಡ್ತಾರೆ. ಅದಾದ ನಂತರದಲ್ಲಿ ಈ ಹಿಂದೆನೆ ಮಾಡ್ತಾ ಇದ್ದಾಗೆ ಐಸೋಲೇಟ್ ಮಾಡೋದು, ಅವರಿಗೆ ಚಿಕಿತ್ಸೆಯನ್ನ ಕೊಡೋದು, ಇವೆಲ್ಲವೂ ಕೂಡ ಆಗುತ್ತೆ. ಸರ್ಕಾರ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅನ್ನೋದಾಗಿ ಹೆಲ್ತ್ ಎಕ್ಸ್ಪರ್ಟ್ ಕೂಡ ಹೇಳ್ತಾ ಇದ್ರು. ಆರೋಗ್ಯ ಸಚಿವರು ಕೂಡ ಮಾತನಾಡಿದ್ರು. ಕೆಲವೊಂದು ಕಡೆಗಳಲ್ಲಿ ನಾವು ನಿನ್ನೆನೆ ತೋರಿಸ್ತಾ ಇದ್ವಿ, ಈ ಬೆಡ್ಗಳ ವ್ಯವಸ್ಥೆಗಳನ್ನೆಲ್ಲ ಮಾಡಲಾಗಿದೆ. ಒಂದು ವಾರ್ಡನ್ನ, ಸ್ಪೆಷಲ್ ವಾರ್ಡನ್ನ ಕ್ರಿಯೇಟ್ ಮಾಡಲಾಗಿದೆ.
ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ.